ದೇವರಾಣೆಗೂ ಆ ಕೆಲಸ ನಾನು ಮಾಡಿಲ್ಲಪ್ಪ. ಬೇಕಾದ್ರೆ ನೀನೇ ತೆಗೆದು ನೋಡಿಕೋ. ಹೌದಾ? ಹಾಗಾದ್ರೆ ತಡಿ. ಈಗಲಾದ್ರೂ ನಂಬಿ ನೋಡಿಕೋ ಇವು ಆಡಿದ ಕದ್ದ ನಾಟಕವನ್ನು. ಅಶೋಕ, ಮೊದಲು ಕೊಡು ಈ ಕಳುವಿಗೆ ಉತ್ತರ. ಅಣ್ಣ, ಈ ಮನೆಯಲ್ಲಿ ನಾನಿರಬೇಕೊಂದು, ಇಲ್ಲ ಇವನಿರಬೇಕೊಂದು. ಕೌಸಲ್ಯಾ ಸುಪ್ರಜಾ ರಾಮ ಶ್ರೀ ಮಾರುತೀಶ ದಯೆ ತೋರು ಈಶ, ಕರುಣಿಸಿ ಕಾಯೋ ನನ್ನಪ್ಪ ಜಗದೀಶ. ಮಾರುತೇಶ್ವರ, ಆಂಜನೇಯ, ಮಾನವ ಕುಲ ಕೋಟಿ ಜೀವರಾಶಿಗಳಿಗೆಲ್ಲ ಅನ್ನ ನೀರು ಕೊಟ್ಟು ಸದಾ ಅವರನ್ನ ಕಾಪಾಡಿ ಕೈ ಹಿಡಿದು ನಡೆಸೋ ಕಲ್ಪವೃಕ್ಷ ನೀನು. ಹೀಗಿರ್ಬೇಕಾದ್ರೆ ನಮ್ಮ ಬಾಳನ್ನು ಉದ್ಧರಿಸು ತಂದೆ. ತಮ್ಮಂದಿರಿಗೋಸ್ಕರ ಕಷ್ಟಪಡ್ತಾ ಇರೋ ನನ್ನ ಗಂಡನ ಕಷ್ಟವನ್ನ ದೂರ ಮಾಡಿ ನಮ್ಮ ಬಾಳಿಗೆ ಬೆಳಕನ್ನು ಚೆಲ್ಲಿ ನನ್ನ ಮೈದನಿಗೆ ಒಳ್ಳೆಯ ಕೆಲಸವ ಸಿಕ್ಕು ಅವರ ಆಸೆಯನ್ನು ನೆರವೇರುವಂತೆ ಮಾಡು ತಂದೆ. ನಿನ್ನಲ್ಲಿ ಸರಿಗೊಟ್ಟಿ ಬೇಡಿಕೊಳ್ತೀನಿ. ಇದೇನು ಕಮಲ, ಇಂದು ಪೂಜೆನ? ಬನ್ನಿ ಸ್ವಾಮಿ, ಇಂದು ಕಾರ್ತಿಕ ಮಾಸ ಕೊನೆ ಶನಿವಾರ ಮಾರುತೇಶ್ವರನ ಪೂಜೆ ಮಾಡ್ತಾ ಇದ್ದೆ. ಎಷ್ಟೊಂದು ಹನುಮನಲ್ಲಿ ಭಕ್ತಿ ಆವರಿಸಿದೆ ಕಮಲ ನಿನಗೆ. ಹೌದು ಸ್ವಾಮಿ, ನಾವಿಟ್ಟಿರುವ ಅವನ ಭಕ್ತಿ ಅವನ ಮಂದಿರದಲ್ಲಿ ಹೊಯ್ದಾಡುವ ನಾದ ಬಿಂದು ಆದಾಗ್ಲೇ ನಮ್ಮ ಬಾಳಿಗೆ ಆ ತಂದೆ ಕೇಂದ್ರ ಬಿಂದು ಆಗ್ತಾನೆ. ಎಂತ ದಿಕ್ಕತನದ ಮಾತನಾಡಿದೆ ಕಮಲ, ನನ್ನೆದೆ ಸಡಿಲವಾಗುವಂತೆ. ನಮ್ಮ ಕುಲದೇವನಾದ ಹನುಮಂತನೇ ನಮ್ಮ ಕೈ ಹಿಡಿದು ನಡೆಸುತ್ತಿರುವಾಗ ನಮಗಿನ್ಯಾವ ಬಾಳಿನ ಚಿಂತೆಯೂ ಇಲ್ಲ. ಈಗ ಹೋದ್ನಲ್ಲ ನನ್ನ ತಮ್ಮ, ಅವನಿಗೊಂದು ನೌಕರಿ ಅಂತ ಆದರೆ ನಾವೇ ಭಾಗ್ಯಶಾಲಿಗಳಲ್ಲವೇ? ನಿಜ ರೀ, ನಾವು ಭಾಗ್ಯಶಾಲಿಗಳೇ. ಆದ್ರೆ ಅದಕ್ಕೂ ಮೊದಲು ನಿಮ್ಮಂಥವರ ಕೈ ಹಿಡಿದು ಬಂದಿದ್ದೀನಲ್ಲ, ನಾನು ನಿಜವಾಗ್ಲೂ ಭಾಗ್ಯಶಾಲಿ ರೀ. ನಾನು ಪುಣ್ಯವತಿ. ಬಾಳಿಗೆಲ್ಲ ಬೆದರದೆ
ಕಷ್ಟಕ್ಕೆ ಹೆಗಲು ಕೊಟ್ಟು ದಿನವೆಲ್ಲ ನಗು ನುಗ್ಗುತ್ತಾ ಇರುವಂತೆ ಹಾಡುವ ಒಂದು ಸಂಗೀತ ಸಮುದ್ರ ಗೀತೆ ಒಂದು. ಪತಿದೇವರ ಆಸೆ, ಹಾ ಅದಿರ್ಲಿ. ಇಂಥ ಸಮಯದಲ್ಲಿ ಹಾಡಿನ ಆಸೆನಾ ನಿಮ್ಗೆ? ಹೌದೇನ್ರಿ? ಹ್ಞೂನ್ರಿ. ಹೌದು. ಹ್ಞೂನ್ರಿ, ಹಾಡ್ರಿ. ಹಿಂದೂ ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಲ್ಲವಳೆ ಎಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ ಎಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು
ತಮ್ಮನಂತೆ ನಂದು ಕೂಡ ನಾಳೆಗಿನ SB ಇಂಟರ್ವ್ಯೂ ಇದೆ. ನಾನು ಈಗಲೇ ಹೋಗಬೇಕು. ನನಗೆ ಆಶೀರ್ವಾದ ಮಾಡಿರಿ. ಏನಪ್ಪ ಶೇಖರ, ಹಾಗಾದ್ರೆ ನಿನ್ನ ಖರ್ಚಿಗೆ ಸ್ವಲ್ಪನಾದ್ರೂ ಹಣ ಬೇಕಲ್ವೇ? ಪ್ರತಿಯೊಂದರಲ್ಲೂ ಫಸ್ಟ್ ಕ್ಲಾಸಿನಲ್ಲಿ ಬರುತ್ತಿದ್ದ ನನಗೆ ಕತ್ತಿಗೆ ಹಣ. ಹೈಟು ವೇಟು ಚೆಸ್ಟು ಅಂತ ಏನು ಕೇಳುವಂತೆಯೇ ಇಲ್ಲ. ನನ್ನ ಎಲ್ಲ ಡಿಗ್ರಿ ರಿಸಲ್ಟ್ಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದೆಯಲ್ಲ. ಆದ್ರೂ ಖರ್ಚಿಗೆ ಸ್ವಲ್ಪನಾದ್ರೂ ಹಣ ಬೇಕಲ್ಲ ಏನಪ್ಪ? ಬೇಡ ಅತ್ತಿಗೆ, ದುಡಿದು ಬೇಸತ್ತ ಅಣ್ಣನಿಗೆ ತ್ರಾಸು ಕೊಡಬಾರ್ದಂತೇಳಿ ಈ ಹಿಂದೆ 1 ವಾರ ಕೂಲಿ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದೇನೆ. ತಮ್ಮ, ನಾನಿನ್ನು ಜೀವಂತವಿರಬೇಕಾದರೆ ನೀನೇಕಪ್ಪ ಅಂತ ಕೆಲಸ ಅಣ್ಣ. ಕೈ ಕಾಲೊಳಗೆ ಶಕ್ತಿ ಇರುವಾಗಲೂ ನಿನ್ನನ್ನು ದುಡಿಸುವುದಂದ್ರೆ ಹೆಂಗಣ್ಣ? ನೀವು ನನಗೆ ದೇವರಿದ್ದಂಗೆ. ನಿಮಗೆ ಪದೇ ಪದೇ ತ್ರಾಸು ಕೊಡಬಾರ್ದು ಅನ್ನೋದೇ ನನ್ನ ಆಸೆ ಅಣ್ಣ. ಶೇಖರ್, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಇದು ಸಂತೋಷದ ಕಣ್ಣೀರಪ್ಪ. ಏನೆಂದು ಉತ್ತರಿಸಲಿ ನಿನ್ನ ಮಾತನ್ನಿ. ಹೋಗಪ್ಪ, ನೀನು ಹೋಗುವ ಕೆಲಸ ಈ ಮಾರುತಿ ದಯದಿಂದ ಯಶಸ್ವಿಯಾಗಿ ನೀನು ದೊಡ್ಡ ಅಧಿಕಾರಿಯಾಗಿ ಮರಳಿ ಬಾ. ಹೋಗು. ಅಣ್ಣ, ಏನಿದು ನಿಮ್ಮೆಲ್ಲರ ನಾಟಕ? ಬಾ ಅಶೋಕ, ಈಗ ಬಂದೇನಪ್ಪ? ಏನಾಯ್ತು ನೀನು ಹೋದ ಕೆಲಸ? ಬೆಂಕಿ ಹಾಗೂ ನನ್ನ ಕೆಲಸಕ್ಕೆ ಒಯ್ದು ಮನೆಯಲ್ಲಿ ಎಲ್ಲರೂ ಈ ರೀತಿ ಕಣ್ಣ ಮುಚ್ಚಲಿ ಆಟ ಆಡ್ತೀರಂತ ನನಗೆ ತಿಳಿದಿಲ್ಲ. ಏನಾಯ್ತು ಅಶೋಕ? ಬಿಡಿಸಿ ಹೇಳು. ನನ್ನ ಕತೆ ಮುಗಿಸಿದ ಮೇಲೆ ಹೇಳುವುದೇನಿದೆ ನಿಮಗೆ? ಮನೆಯಲ್ಲಿ ಇಂಥ ಕಳ್ಳ ಕದಿಮರನ್ನು ತುಂಬಿಕೊಂಡು ನನ್ನ ಬಾಳಿಗೆನೆ ಮುಳ್ಳು ಎರಚಿ ಬಿಟ್ಟಿರಿ. ಯಾರಿಗಪ್ಪ ನೀನು ಆಡುವ ಈ ಮಾತು? ಇನ್ನು ಯಾರಿಗಂತ ಕೇಳ್ತಿಯಲ್ಲೋ ಬಡವ? ನಿನಗೇನೆ? ಅಶೋಕ, ಪ್ರತಿದಿನಾಲು ತುಂಬ ಹೃದಯದಿಂದ ಮಾತನಾಡುತ್ತಿರುವ ನೀನು ಇವತ್ತು ಏಕಪ್ಪ ನನ್ನನ್ನು ಈ ರೀತಿ ನೇರವಾಗಿ ಮಾತಾಡುತ್ತಿರುವೆ ನೀನು? ಇನ್ನು ಏನು ಮಾಡಬೇಕಂತ ಇದ್ದೀರಿ? ಈ ಅಶೋಕನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬರ್ತಾನೆಂದು ತಿಳಿದು ಖರ್ಚಿಗಿಟ್ಟ ಹಣವನ್ನೆಲ್ಲ ಕದ್ದು ನನ್ನ ಬಾಳಿಗೆನ್ನೆ ಕೊಳ್ಳಿ ಇಟ್ಟೆಲ್ಲ ನೀನ್ ಹೆಂತನ? ಅಶೋಕ, ನಿನ್ನ ಚಾರಿತ್ರ್ಯಮಯವಾದ ಜೀವನವನ್ನು ಬದಲಾಯಿಸುವಂತ ನಾಲಾಯಕನೆಂದು ಭಾವಿಸಿದೇನೋ ನನ್ನನ್ನು? ತಮ್ಮ ಹೇಳುತ್ತಿರುವ ಮಾತು ಸತ್ಯವೇನೋ ಶೇಖರ? ಅಣ್ಣ, ಸತ್ಯ ಅಸತ್ಯವನ್ನು ತಿಳಿದುಕೊಂಡಿರುವ ಪರಮಾತ್ಮರಂತೆ ನೀವು ಇರುವಾಗ ನನ್ನನ್ನು ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದ್ದೀರಿ. ಅದರಲ್ಲಿ ನಾನೇನಂತೂ ನುಡಿಯಲಿ ಅಣ್ಣ? ವೃಕ್ಷ ಬೆಳೆಸಿದ ರಕ್ಷಕನೇ, ರಾಕ್ಷಸನಾಗಿ ಅದನ್ನು ಅಗೆಯಲು ಕುಳಿತರೆ ಅದರ ಫಲ ದೊರಕುವುದೇನಣ್ಣ? ಅದರ ಫಲ ದೊರಕುವುದೇನು? ಈ ತಮ್ಮ ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕೆಂದು ಹಗಲು ಇರುಳು ಕನಸು ಕಾಣುತ್ತಿರುವ ನಾನು ನನ್ನ ತಮ್ಮನ ಇದಕ್ಕೆ ಮುಳ್ಳುರಿಚುನೇಣ ಮುಳ್ಳುರಿಚುನೇಣ. ಬಾಯಿ ಮುಚ್ಚೋ ನೀಚ! ಏನು ಅರಿಯದ ಅಣ್ಣ ಅತ್ತಿಗೆರನ್ನು ಒಂದು ಮಾಡಿಕೊಂಡು ಕಂದನಂತೆ ವರ್ತಿಸುತ್ತಿರುವ ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಮೊದಲು ಕೊಡು ಆ ಕಳುವಿಗೆ ಉತ್ತರ, ಆಮೇಲೆ ತಿಳಿಯಲಿ ನಿನ್ನ ಕಣ್ಣೀರಿನ ನಾಡ. ದೇವರಾಣೆಗೂ ಆ ಕೆಲಸ ನಾನು ಮಾಡಿಲ್ಲಪ್ಪ. ಬೇಕಾದ್ರೆ ನೀನೇ ತೆಗೆದು ನೋಡಿಕೋ. ಹೌದಾ? ಹಾಗಾದ್ರೆ ತಡಿ. ಈಗಲಾದ್ರೂ ನಂಬಿ ನೋಡಿಕೋ ಇವು ಆಡಿದ ಕದ್ದ ನಾಟಕವನ್ನು. ಅಶೋಕ, ಮೊದಲು ಕೊಡು ಈ ಕಳುವಿಗೆ ಉತ್ತರ. ಅಣ್ಣ, ಈ ಮನೆಯಲ್ಲಿ ನಾನಿರಬೇಕೊಂದು, ಇಲ್ಲ ಇವನಿರಬೇಕೊಂದು.
ಕಪಟ ಕದ್ದ ಕಳ್ಳ ನೀನಾಗಿ ಮಳ್ಳನಂತೆ ನಿಂತುಕೊಂಡು ಅಶೋಕನ ಬಾಳನ್ನು ಹಾಳು ಮಾಡಿದೀಯಾ ನೀಚ. ಅಣ್ಣ ಒಡೆ, ಅಣ್ಣ ಒಡೆ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೇ ನನಗೆ ಸಂತೋಷವಿದೆ. ಆದರೆ ಈ ಕಳ್ಳತನದ ಕೆಲಸ ನಾನು ಮಾಡಿಲ್ಲಣ್ಣ. ಇದು ನಿನ್ನ ಪಾದ ಸಾನಾಗಿಯೂ ಮುಟ್ಟದಿರು ನನ್ನ ಪಾದವನ್ನು. ಬಡತನವಿದ್ದರು ಕೆಸರಿನಲ್ಲಿ ಅಳುವ ಕಮಲದಂತೆ ಶೋಭಿಸಲಿ ಎಂದು ನಿಮ್ಮ ಬಾಳನ್ನು ಸುತ್ತಲೂ ಮುಳ್ಳಿನ ಬೇಲಿಯಂತೆ ಎಷ್ಟು ಕಷ್ಟ ಆದರೂ ನಿಮ್ಮನ್ನು ಜೋಪಾನ ಮಾಡಿದೆ. ಇಷ್ಟು ಜೋಪಾನ ಮಾಡಿದ್ರು ನನ್ನ ಕಣ್ಣಲ್ಲಿ ಮಣ್ಣೊರಚಿದೆ ಆ ಪಾಪಿ. ಅಣ್ಣ, ಇನ್ನೊಮ್ಮೆ ನುಡಿಯದಿರು ಅಣ್ಣನೆಂದು. ಶಿವನ ಪೂಜೆಗೆಂದು ಅರ್ಪಿಸುವ ಮೂರೆಲೆ ಹೂವಿನಂತೆ ಹೊಂದಿಕೊಂಡಿದ್ದ ನಮ್ಮ ಅಣ್ಣ ತಮ್ಮರ ಬಂಧು ಬಾಂಧವ್ಯಕ್ಕೆ ಬೆಂಕಿಯನ್ನು ಹಚ್ಚಿದ ನೀಚ ನೀನು. ನುಡಿ ಅಣ್ಣ ನುಡಿ, ನಿನ್ನ ಮನಸ್ಸಿಗೆ ಶಾಂತವಾಗುವವರೆಗೂ ನುಡಿ. ಚಿಕ್ಕವರಿಂದ ನನಗೆ ಅಕ್ಕರೆಯಿಂದ ತಿನಿಸಿ ಉಳಿಸಿದ ಈ ದೇಹ ತಪ್ಪು ದಾರಿ ಹಿಡಿಯುವುದಂತೂ ನೀವು ನಂಬುವುದಾದರೆ ಈಗಲೇ ಕತ್ತು ಈಚೆಗೆ ಕೊಂದು ಬಿಡಣ್ಣ. ಸಂತೋಷದಿಂದ ಸತ್ತು ಏಕಣ್ಣ, ನನ್ನ ಮಾತನ್ನು ಅರಿಯದೆ ನೀನ್ ಮೌನವಾಗಿ ಬಿಟ್ಟೆಯ. ಅತ್ತಿಗೆಮ್ಮ, ನಿನಗಾದರೂ ಕರುಣೆ ಬಾರದೆಮ್ಮ ನಿನ್ನ ಮೈದುನ ಮೇಲೆ. ಮೈದುನ, ಹೇಗೆ ಬಿಡಿಸಿ ಹೇಳಲಪ್ಪ ನಾನು ಈ ಒಗಟನ್ನ? ಅದೆಲ್ಲ ಬೇಡತ್ತಿಗೆ. ಈ ಮನೆಯಲ್ಲಿ ನಾನಿರಬೇಕೊಂದು, ಇಲ್ಲ ಇವನಿರಬೇಕೊಂದು. ಇದನ್ನು ನೀವು ನಿರ್ಧಾರ ಮಾಡದಿದ್ದರೆ ಈ ಮನೆಯಿಂದ ನಾನು ಹೊರ ಹೋಗಿ ಬಿಡುವೆ. ಅಯ್ಯೋ ಅಯ್ಯೋ ಮೈದುನ, ಹಾಗೆಲ್ಲ ಮಾತಾಡಬೇಡಪ್ಪ. ಎಷ್ಟೇ ಆದ್ರೂ ಅವನು ನಿಮ್ಮಣ್ಣ. ತಿಳಿದೋ ತಿಳಿಯದೇನೋ ತಪ್ಪು ಮಾಡಿದ್ದಾರೆ. ಇದೊಂದು ಸಾರಿ ಬಿಟ್ಬಿಡು. ಅತ್ತಿಗೆ, ಈ ಕಣ್ಣು ಮುಚ್ಚಲೆ ಆಟ ಬೇಡ ನನಗೆ. ಇವನು ಮಹಾಕಟುಕನಿದ್ದಾನೆ. ಅವನಂತೆ ನುಡಿದು ನನ್ನ ಬಾಯಿನ ಪುಟವನ್ನೇ ಬದಲಾಯಿಸುವ ನೀವು ಅವನಿಗಿಂತ ಮಹಾಕಟುಕರಿದ್ದೀರಿ. ಅತ್ತಿಗೆ, ನನಗಾಗಿ ಬಂದ ಆಪತ್ತಿಗಾಗಿ ವಿಪರೀತ ನುಡಿಸಿಗಳನ್ನು ನುಡಿಬೇಡಿಕೊಳ್ಳಿ ಅತ್ತಿಗೆ. ಕೊಳ್ಳಬೇಡಿ. ತಪ್ಪು ಮಾಡದೇ ಇದ್ದ ನನಗೆ ತಪ್ಪು ಮಾಡಿದ ಶಿಕ್ಷೆ ಆಗಲೇಬೇಕೆಂದು ತಮ್ಮ ದಿಟವಾಗಿ ನುಡಿತಿರಬೇಕಾದರೆ ಇಲ್ಲಿಯವರೆಗೂ ನನಗೆ ಉಣಿಸಿ ಬೆಳೆಸಿದ ಆ ನಿನ್ನ ಅಣ್ಣದ ಋಣ ಇಲ್ಲಿಗೆ ಕೊನೆಯಾಯಿತು. ಅಳಬೇಡವು, ಸಮಾಧಾನ ಮಾಡಿಕೊ. ಹಾಗೆಲ್ಲ ಮಾತಾಡ್ಬೇಡ. ಅವನಿನ್ನು ಚಿಕ್ಕವನು, ತಿಳಿವಳಿಕೆ ಇಲ್ಲದವನು. ಅವನೇನ್ ಆಡಿದ್ರೆ ಏನಾಯ್ತು? ನಿನಗಾಗಿ ಅಂತ ನಾವಿಲ್ವೇನಪ್ಪ? ಸಮಾಧಾನ ಮಾಡಿಕೊಳ್ಳು. ಅತ್ತಿಗೆ, ಇವನು ಯಾರಂತ ತಿಳಿದು ಮಾತನಾಡುತ್ತಿರುವಿರಿ? ಇವನು ನಮ್ಮ ಅಣ್ಣನಲ್ಲ. ಸಾಧ್ವೇದಿಂದ ಕದ್ದಲ್ಲೇ ಹೆತ್ತು ಇವನು ತಂದು ಮಿಂಡನಿಂದ ಕೈಲಾಸ ಕಂಡ ಹಾದರದ ಕೂಸಿನವನು. ಈಗಲೇ ನಿನ್ನ ಹೃದಯ ಸೀಳಿ ರಕ್ತ ಕುಡಿದು ಬಿಟ್ಟಿದ್ದಾರೆ. ಆದರೆ ನಿನ್ನ ಮೇಲೆ ಕೈ ಮಾಡಲ್ಲ ಅಂತ ಹೇಳಿ ಅಣ್ಣ ಅತ್ತಿಗರಿಗೆ ಮಾತು ಕೊಟ್ಟಿದ್ದೇನೆ. ಇಲ್ಲದಿದ್ದರೆ ನಿನ್ನ ರುಂಡವನ್ನು ಈಗಲೇ ಚೆಂಡಾಡ್ಬಿಡ್ತಿದ್ದೆ. ಹೇಳು ಯಾರೆಂದು? ನಿನ್ನ ತರನೇ ನಿನ್ನನ್ನು ಬೆಳೆಸಿದ್ದವರನ್ನೇ ಕೇಳಿ ಹೇಳು. ಹೌದೇನಣ್ಣ? ಯಾಕೆ ಇಬ್ಬರು ಮೌನವಾಗಿ ನಿಂತಿರಲ್ಲ? ಅಣ್ಣ ಅತ್ತಿಗೆ, ನಾನೊಬ್ಬ ಹಾದರದ ಕೂಸೆಂದು
ಸತ್ಯವಾಗಿಯೂ ನಿಮ್ಮ ಮನಸ್ಸಾಕ್ಷಿ ಒಪ್ಪುವಂತಿದ್ದರೆ ನಿಮ್ಮ ಪಾದ ಸಾಕ್ಷಿ ಇನ್ನು ಒಂದು ಕ್ಷಣ ಈ ಮನೆಯಲ್ಲಿ ಇರಲಾರೆ. ಶೇಖರ, ಏಕಣ್ಣ, ನಿನ್ನ ಬಾಯಿಂದ ಆ ಮಾತು ಹೊರಬರುತ್ತಿಲ್ಲವೇ? ಸುತ್ತೇಳು ಸಮುದ್ರವನ್ನೇ ಸುತ್ತಿ ಕಾಮಧೇನುವನ್ನು ಎತ್ತಿ ತಂದ ಕಾರ್ತಿವೀರಾರ್ಜುನ ಪರಶುರಾಮನ ಶಕ್ತಿಯಪ್ಪ ನಿನ್ನದು ಎಂದು ಹೇಳಿದ ಆ ಮಾತು ನಿನ್ನ ಬಾಯಿಂದ ಹೊರಬರುತ್ತಿಲ್ಲವೇ? ನಿನಗಾಗಿ ನನ್ನ ಜೀವನವನ್ನೇ ಒತ್ತೆ ಇಟ್ಟು ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದೆ ಅಂತ ನಿನ್ನ ಮಾತು ನಿನ್ನ ಬಾಯಿಂದ ಹೊರಬರುತ್ತಿಲ್ಲವೇ? ಜೋಡಿ ಹುಲಿಗಳಂತೆ ಇರುವ ನೀವು ನಿಮ್ಮ ಬಾಳು ಬಂಗಾರವಾಗಲೆಂದು ಹೇಳಿದ ಮಾತು ನಿನ್ನ ಬಾಯಿಂದ ಹೊರಬರುತ್ತಿಲ್ಲವೇ? ಅಣ್ಣ, ಹೇಳಣ್ಣ, ಹೇಳು. ನೀನೀಗ ಈ ಮಾತನ್ನು ಹೇಳದಿದ್ದರೆ ನಾನೀಗಲೇ ಈ ಮನೆ ಬಿಟ್ಟು ಹೋಗಿಬಿಡುವೆ. ಶೇಖರ, ಚಂದ್ರ ಪ್ರಕಾಶದಂತೆ ಹೊಳೆಯುತ್ತಿರುವ ನಿನ್ನ ತೇಜಸ್ಸನ್ನು ನೋಡಿ ಚಂದ್ರಶೇಖರನೆಂದು ಹೆಸರು ಇಟ್ಟೆ. ನನ್ನ ಬಾಯಿಂದ ಇದನ್ನೆಲ್ಲವನ್ನು ಕೇಳಿದ್ರೆ ಖಂಡಿತವಾಗೂ ನಾನು ಬದುಕುವುದಿಲ್ಲ ಶೇಖರ್. ಅಂದರೆ ತಮ್ಮನ ಮಾತಿನಲ್ಲಿ ಸಂಶಯವೇ ಅಣ್ಣ? ಏ ಶೇಖರ, ಮುಗ್ಗು ಸ್ವಭಾವದ ಅಣ್ಣನನ್ನು ಗದರಿಸಿ ಕೇಳಿದರೆ ನಿನ್ನನ್ನು ಈಗಲೇ ಒದ್ದು ಹೊರ ಹಾಕಬೇಕಾದಿತ್ತು. ಮರ್ಯಾದೆಯಿಂದ ಮನೆ ಬಿಟ್ಟು ತೊಲಗಾಚೆ. ಹೋಗ್ತೀನಪ್ಪ, ಹೋಗ್ತೀನಿ. ಅಪವಾದ ಹೊತ್ತುಕೊಂಡು ಈ ಮನೆಯಿಂದ ಹೊರ ಹೋಗುವ ಮುನ್ನ ಕೊನೆ ಮಾತು ಅಣ್ಣ ಅತ್ತಿಗೆ ಹೇಳಿ ಹೋಗ್ತೀನಿ. ಅಣ್ಣ ಅತ್ತಿಗೆ, ಕುರಿ ಕಾಯುವ ಕುರುಬನೊಬ್ಬ ತನ್ನ ಕುರಿಯನ್ನೇ ಕಟುಕನಿಗೆ ಬಲಿ ಕೊಟ್ಟಂತೆ ಇಂದು ನನ್ನನ್ನು ಬಲಿ ಕೊಡಬೇಕಾದರೆ ನಾನು ಸೂಳೆ ಮಗನಲ್ಲ, ನಾನು ಸೂಳೆ ಅಣ್ಣ ಅತ್ತಿಗೆ, ನಿಮ್ಮ ಪವಿತ್ರ ಮೊಲೆ ಉಂಡು ಅಮೃತ ದೆಸೆ ಸೆರೆಯಿಂದ ಕನಸಿನ ಆಕಾಶದಂತೆ ಹೊರ ಬರುವ ಮುನ್ನ ಹೊರ ಹೋಗುವ ನನ್ನ ಬಾಳನ್ನು ಕಂಡು ಕೇಕೆ ಹಾಕಿ ನಗುವ ಈ ಜನರ ಮುಂದೆ ಎಂದಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಎತ್ತಿಕೊಳ್ಳಮ್ಮ ಈ ಬಡ ಮಗುವನ್ನು. ಅಣ್ಣ ಅತ್ತಿಗೆ, ಯಾಕೆ ಅಳುತ್ತಾ ನಿಂತಿರುವಿರಿ? ನಾನಿಲ್ಲುವೆ ನಿಮಗೆ. ಅಶೋಕ, ಈ ತರಹ ಬರೆದವರು ಹಣೆ ಬರಹ ಒಳ್ಳೆತನಕ್ಕೆ ಈ ಭೂಮಿಯಲ್ಲಿ ಕಷ್ಟ ಕಟ್ಟಿಟ್ಟ ಬುದ್ಧಿಕನೋ ನಾನಿನ್ನವರು ನನಗಿರರು. ಶೇಖರ, ಈ ಹೊರರು ನನ್ನ ಮೇಲೆ ಸಿಟ್ಟು ಮಾಡಿದ್ದೆ, ಮುಂದೇನೂ ಆಗಲಾರದು. ಯಾಕೆ ಯೋಚನೆ ಮಾಡುತ್ತಿರುವೆ? ನಾನಿಲ್ಲವೇ ನಿಮ್ಮ ರಕ್ಷಣೆಗೆ? ಹೇಗೋ ಮುಂದಿನ ವಾರದಲ್ಲಿ ನಾನು PSI ಆಗೋದಂತೂ ಗ್ಯಾರಂಟಿ.
ಹೊರಗಿನಿಂದ ಬಂದವನು ಕಾಲು ಹೊರಗೆ ಹೋಗುತ್ತಿದೆ. ಕಮಲ, ಇವನು ಹೇಳುತ್ತಿರುವ ಮಾತನ್ನು ಕೇಳಿದರೆ ಏನು ಮಾಡುವುದು? ಆಕಾಶದಲ್ಲಿ ಹಾರಾಡುವ ಹಕ್ಕಿ ನೋಡಿ ಅದರಂತೆ ಹಾರಬೇಕೆಂದು ರೆಕ್ಕೆ ಇಲ್ಲದೆ ಪೆಕ್ಕೆಲುಬು ಮುರಿದು ಬನ್ನಿ ಹೋಗೋಣ. ಓಹೋ, ನನ್ನ ಮೇಲೆ ಕೋಪನಾ? ಆಗಲಿ, ಇದನ್ನು ಸಮಯ ಬಂದಾಗ ತೋರಿಸಿಕೊಡ್ತೇನೆ. ನಮ್ಮ ಮನೆಯು ಛಿದ್ರವಾಗಿದ್ರು ನೋಡಿ ನೀನು ಸಂತೋಷ ಪಡು ತಾಯಿ, ನೀನು ಸಂತೋಷ ಪಡು. ಏನು ಮಾಡದ ನನಗೆ ಕಳ್ಳತನದ ಅಪಹವಾದ ಹೊತ್ತು ಹೊರೆಯಿಂದ ಬರುವಂತಾಯಿತೆ ನನ್ನ ಬಾಳು. ಒಂದು ದಿನವೂ ಕೂಡ ನನ್ನಣ್ಣನಿಂದ ಕೆಟ್ಟದಾಗಿ ನುಡಿಸಿಕೊಳ್ಳುತ್ತದೆ ಈ ದೇಹ ಇವತ್ತು ನನ್ನ ತಮ್ಮ ಕಾಲಿನಿಂದ ಒದ್ದು ಹೊರ ಕಳಿಸಿದನೆ ನನ್ನ ಬಾಳಿನಲ್ಲಿ. ಇರಲಿ, ಇದರ ಹಿಂದಿನ ಪ್ರಕಾರವನ್ನು ಯಾವ ಮಾಡಿದಾನೆಂತ ತಿಳಿದುಕೊಂಡು ಅವರು ಯಾರೇ ಆಗಿರಲಿ ಅವರ ರುಂಡವನ್ನು ಕಡೆದು ಅವ್ರ ಚಂಡಾಡಿ ನನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಳ್ಳುವೆ. ಬೇರೆ ಯಾರೂ ಅಲ್ಲ, ಈ ಊರ ಶ್ರೀಮಂತ ಗೌಡನೇ ಇರಬಹುದು. ಲೇ ಗೌಡ, ಈಗಲೇ ನಿನ್ನ ಸಿರ ಹರಿದು ಬರುವೆ. ನಾನು ಕಾಲು ಕೆದರಿದ ಹುಲಿಯಾಗಿ ನಿನ್ನ ಅರಮನೆಯ ಬಾಗಿಲಿಗೆ ಬರ್ತೀನಿ ಮಗನೇ. ಈಗಿನ ವೇಷ ಮಾತಲ್ಲಿ ಮೋಸ, ಆ ಮಾತನೆಲ್ಲ ನಿಜವೆಂದು ನಂಬಿ, ಆ ಮಾತನೆಲ್ಲ ನಿಜವೆಂದು ನಂಬಿ ಮನದಾಸೆಯೇ ಮನದಾಸೆಯೇ ದೂರಾಯಿತೆ. ನನ್ನ ಪ್ರತಿಕಾರದ ಸೇಡು
ಈ ಪ್ರತಿಕಾರ ಶಬ್ದ ಕೇಳಿದೊಡನೆ ನಾಗರ ಹಾವಿನಂತೆ ಎಡಿ ಎತ್ತಿ ನಿಮಿರಿ ನಿಲ್ಲುತ್ತವೆ ನನ್ನ ರೋಮಗಳೆಲ್ಲವೋ. ನಾಗೇಗೌಡ, ಅಂದು ಮಹಾಭಾರತ ಹಾಳಾಯ್ತು ಹೆಣ್ಣಿಗಾಗೆ. ಇಂದು ರಾಮಾಯಣ ಹಾಳಾಯ್ತು ಒಂದು ಹೆಣ್ಣಿಗಾಗೆ. ಇವತ್ತು ಈ ಕಲಿಯುಗವೆಲ್ಲ ಹಾಳಾಗುತ್ತಿದೆ ಒಂದು ಹೆಣ್ಣಿಗಾಗೆ. ಗೌಡ, ನೀನು ಕಣ್ಣಿಟ್ಟು ಹೆಣ್ಣನ್ನು ಕೊಲೆ ಮಾಡಿ ನಿನ್ನ ಪಾಪದ ಕೊಡ ತುಂಬಿಕೊಂಡಿರುವಾಗ ಇಂದಿನಿಂದ ಸದಾ ಸಿದ್ಧನಾಗಿ ನಿಂತಿದ್ದೇನೆ 10 ಅವತಾರದ ಮಹಾವಿಷ್ಣುವಾಗೆ. ಈಗ ನಿನ್ನ ಮನೆಯಲ್ಲಿ ನಡೆಯುವ ಆರಂಭದ ದುರಂತಕ್ಕೆ ಇದೇ ಸಾಕ್ಷಿ. ಇದರಿಂದಲೇ ಹುಡುವೆ ಮುಂದೆ ನನ್ನ ಯುದ್ಧದ ರಥವನ್ನು. ಕ್ಷೇಮವೇ ಸೌಖ್ಯವೇ ಲೇ ಶೇಖರ, ನೋಡಿದಲ್ಲ ನಿನ್ನ ಮನೆಯ ಬಾಳೆ. ನನಗೆ ಎದುರು ಹಾಕೊಂಡ್ರೆ ಇದೇ ತರ ಆಗ್ತದೆ ಮಗನೇ. ನಿಮ್ಮ ಮನೆ ಬಾಳೆ ಹೇಗೆ ಛಿದ್ರ ಛಿದ್ರವಾಯಿತು ಅಂದು ನನಗೆ ಖುಷಿವಾಯಿತು. ಲೇ ಶೇಖರ, ಮಗನೇ, ಊರ ಮುಂದಿನ ಹೊಲ ನನ್ನ ಹೆಸರಿಗೆ ಮಾಡಲಿದ್ದ ಕಾರಣ ಹೇಗಾಯ್ತು ನೋಡು ನಿನ್ನ ಬಾಳೆ. ಈ ನಾಗೇಗೌಡನೆಂದರೆ ಏನು ತಿಳಿದೆಯಾ ಮಗನೇ, ಏನು ತಿಳಿದೆಯಾ? ಜಗಪತಿ, ಏ ಜಗಪತಿ, ಲೇ ಜಗಪತಿ, ಆ ಹೊಲದ ವಿಷಯ ಏನಾಯ್ತಲೇ? ಅದೇನಾಕತ್ತಪ್ಪ ಅಂತಂಗ ಎಲ್ಲ ಸುದ್ ಮಾಡಿನ ಅದನ್ನ. ಹೌದಾ? ಆ ಶೇಖರ ನಿನಗೆ ಎಲ್ಲಾದ್ರೂ ಸಿಕ್ಕಿದ್ನಾ? ಎಲ್ಲಿ ಸಿಕ್ತಾನಪ್ಪ? ಅವ್ರ ಮನ್ಯಾಗ ಬೆಂಕಿ ಹಚ್ಚಿ ಎಲ್ಲ ಅವ್ರಿಗೆ ಹಚ್ಚಿ ಎಲ್ಲ ನಾಪತ್ ಮಾಡಿ ಹೋಗ್ಯಾರೀಗ. ಅವ್ರ ಮನೆ ಹೊಡೆದು ಹೋಗೈತಿ ಅವ್ರದ, ಏನು ಅಂತೀನಿ.
ನಾಗೇಗೌಡ ಹಾರಾಡು, ನಾಗೇಗೌಡ ಹಾರಾಡು. ಇನ್ನು ಎಷ್ಟಂತ ಹಾರಾಡ್ತೀಯ? ಇಡೀ ನಮ್ಮ ಮನೆಗೆ ಕೊಳ್ಳಿ ಇಟ್ಟಿಯಲ್ಲೋ ನಾಲಾಯಕ. ಈ ನಾಗೇಗೌಡನ ಎದುರು ಹಾಕೊಂಡ್ರೆ ಏನು ಆಗ್ತದಂತ ತಿಳಿದಿರುವೆ ತಾನೇ? ನಿನಗೆ ನಾಗೇಗೌಡನಿಗೆ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತು. ಆದ್ರೆ ಈ ಕಾಲು ಕೆದರ ಹುಲಿ ಚಂದ್ರಶೇಖರನಿಗೆ ಎದುರು ಹಾಕೊಂಡ್ರೆ ಏನಾಗತ್ತೆ ಗೊತ್ತಾ? ಇವತ್ತು ನಿನ್ನ ಸಿರ ಹರಿಯುವುದು. ಬೇಡ ಶೇಖರ, ಬೇಡ, ಈ ಕೆಲಸ ಮಾಡಬೇಡ. ನಾಗೇಗೌಡ, ಇನ್ನು ಎಷ್ಟಂತ ಜೀವಂತವಾಗಿರ್ತೀಯೋ? ನಿನ್ನ ಪಾಪದ ಕೊಡ ತುಂಬಿ ಹೋಯಿತು. ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಟ್ಟರೆ ಆ ತಾಯಿ ದುರ್ಗಾದೇವಿ ನನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ನೆನೆಸಿಕೋ ನಿನ್ನ ದೇವರನ್ನು. ಬೇಡ ಶೇಖರ, ಬೇಡ. ಜಗಪತಿ, ಎಲ್ಲಿ ಓಡಿ ಹೋಗುತ್ತಿರುವೆ ಮನೆ? ಬಾರೋ, ಬಾ ಆಚೆ. ಇಡೀ ಎಲ್ಲ ಮನೆತನಕ್ಕೆ ಕೊಳ್ಳಿ ಇಟ್ಟು ಈಗ ನಾಯಿ ಹೇಡಿಯಾಗಿ ಓಡುವೆಯಾ? ಇವತ್ತು ಜೀವ ಸಹಿತ ಉಳಿಸಲಾರೆ. ನೆನೆಸಿಕೋ ನಿನ್ನ ಮನೆ ದೇವರನ್ನು. ಓ ತಾಯಿ ದುರ್ಗಾ ಮಾತೆ, ಈ ಪ್ರಪಂಚದಲ್ಲಿ ಇದ್ದಂತಹ ಕೆಟ್ಟ ಹುಳುಗಳು ಇವತ್ತು ನಾಶವಾಗಿ ಹೋದವು. ಮುಂದಾದರೂ ಕೆಟ್ಟತನ ಹಾಳಾಗಿ ಹೋಗಲಿ, ಒಳ್ಳೆತನ ಉಳಿಯಲಿ ಅಂತ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಇನ್ನಾದರೂ ನಮ್ಮ ಈ ಫ್ಯಾಮಿಲಿಯನ್ನು ಒಟ್ಟುಗೂಡಿಸಿ ನಮಗೆ ಆಶೀರ್ವಾದ ಕೊಡು ತಾಯಿ. ಇದು ನಿನ್ನ ಭಕ್ತ ಮಾಡುತ್ತಿರುವಂತಹ ವಿನಂತಿ. ರವಿಭೂಮಿಗೆ ನನ್ನ ಬಾನಿಗೆ ಊದುಂಬಿಗೆ ಋತುಬಂಧುತ್ತಾನೆ ಅನುರಾಗಕ್ಕೆ ಮುರಾಸಿ ನನ್ನಾಸೆಯೂ